ಇನ್ನು ಜೈಲಲ್ಲಿ ಕೂಡ ದರ್ಶನ್ ಕ್ರೇಜ್ ಹಂಗೇ ಇದೆ. ಪೊಲೀಸರು ಹೋಗಿ ದರ್ಶನನ್ನ ಭೇಟಿ ಮಾಡೋಕ್ಕೋಸ್ಕರ ಮುಗಿಬಿದ್ದುಬಿಟ್ಟಿದ್ದಾರಂತೆ. ಜೈಲಲ್ಲಿ ನಟ ದರ್ಶನ್ ಭೇಟಿಗೆ ಮುಂದಾಗಿ ಉಗಿಸ್ಕೊಂಡಿದ್ದಾರೆ ಪೊಲೀಸರು. ಜೈಲಲ್ಲಿ ನಟ ದರ್ಶನ್ ಭೇಟಿಗೆ ಮುಂದಾಗಿ ಉಗಿಸಿಕೊಂಡ ಪೊಲೀಸರು ದರ್ಶನ್ ಭೇಟಿಗೆ ಯಲಹಂಕ ಠಾಣೆ ಕಾನ್ಸ್ಟೇಬಲ್ಗಳ ಗುಂಪಿನ ಪ್ರಯತ್ನ ಆಗಿದೆ ಅಂತೆ. ಆರೋಪಿಯನ್ನ ಜೈಲಿಗೆ ಬಿಡಲು ಬಂದಾಗ ದರ್ಶನ್ ನೋಡೋ ಬಯಕೆ ಉಂಟಾಗಿ ಅವರನ್ನ ಭೇಟಿ ಮಾಡಕ್ಕೆ ಹೋಗಿದ್ದಾರೆ. ಜೈಲ್ ವಾರ್ಡರ್ ಪ್ರಭುಶಂಕರ್ ಚೌಹಾಣ್ ಬಳಿ ಮನವಿಯನ್ನ ಮಾಡಿದ್ರಂತೆ. ಇವರಲ್ಲಿ ನಮಗೆ ಜೈಲಲ್ಲಿರುವಂತಹ ದರ್ಶನ್ ಅನ್ನ ತೋರಿಸಿ ಎಂದು ಮಧ್ಯರಾತ್ರಿ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಲಹಂಕ ಕಾನ್ಸ್ಟೇಬಲ್ಗಳು ಕದ್ದು ಮುಚ್ಚಿ ದರ್ಶನ್ ನೋಡಿ ಬಂದ್ರು ಎಂಬುವಂತಹ ಸುದ್ದಿ ಲಭ್ಯವಾಗ್ತಾ ಇದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಜೈಲ್ ವಾರ್ಡನ್ ಪ್ರಭುಶಂಕರ್ ಚೌಹಾಣ್ ಎತ್ತಂಗಡಿಯನ್ನು ಮಾಡಿದ್ದಾರಂತೆ. ಡಿಜಿಪಿ ಅಲೋಕ್ ಬೆಂಗಳೂರು ಸೆಂಟ್ರಲ್ ಜೈಲಿಂದ ಚಾಮರಾಜನಗರ ಜೈಲಿಗೆ ಪನಿಷ್ಮೆಂಟ್ ದರ್ಶನ್ ಭೇಟಿಗೆ ಯತ್ನಿಸಿದ್ದಾರಂತೆ. ಪೊಲೀಸ್ ಕಾನ್ಸ್ಟೇಬಲ್ಗಳ ವಿರುದ್ಧವೂ ಕೂಡ ಶಿಸ್ತು ಕ್ರಮ. ಸಮಗ್ರ ತನಿಖೆಗೆ ಆದೇಶ ನೀಡಿದಂತ ಕಾರಾಗೃಹಗಳ ಡಿಜಿಪಿ ಅಲೋಕ್ ಕುಮಾರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿದ್ದಾರಲ್ಲ ನಟ ದರ್ಶನ್, ಅವ್ರನ್ನ ಭೇಟಿ ಮಾಡಬೇಕು ಅಂತ ಒಂದಿಷ್ಟು ಜನ ಕಾನ್ಸ್ಟೇಬಲ್ಗಳು ಹೋಗಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆಮೇಲೆ ಭೇಟಿಯನ್ನು ಕೂಡ ಮಾಡಿದಾರಂತೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಡಿಜಿಪಿ ಅಲೋಕ್ ಕುಮಾರ್ ಅವ್ರನ್ನ ಎತ್ತಂಗಡಿ ಮಾಡಿಬಿಟ್ಟಿದ್ದಾರೆ. ಸ್ವಾಮಿ ಪೊಲೀಸರು ಸ್ವಾಮಿ, ನಿಮ್ಗೊಂದು ಘನತೆ ಗೌರವ ಅಂತ ಇರುತ್ತೆ, ಆ ರೀತಿ ಎಲ್ಲ ಮಾಡಬಾರ್ದು ಅನ್ನುವಂಥ ತಿಳುವಳಿಕೆಯನ್ನು ಕೂಡ ಹೇಳಿದ್ದಾರೆ. ಜೈಲ್ ವಾರ್ಡರ್ ಪ್ರಭುಶಂಕರ್ ಚೌಹಾಣ್ ಬಳಿ ಮನವಿಯನ್ನ ಮಾಡಿದ್ರಂತೆ ಈ ಪೊಲೀಸರು. ನಮಗೆ ಜೈಲಲ್ಲಿರುವಂತ ದರ್ಶನ್ ಅನ್ನು ತೋರಿಸಿ ಯಲಹಂಕ ಕಾನ್ಸ್ಟೇಬಲ್ಗಳು ಕದ್ದು ಮುಚ್ಚಿ ದರ್ಶನ್ ಭೇಟಿ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಜನವರಿ 24ರಂದು ನಡೆದಿರ್ತಕ್ಕಂಥ ಘಟನೆ ಇದು. ಬೇರೊಂದು ಕೇಸ್ ಆರೋಪಿಗಳನ್ನ ಜೈಲಿಗೆ ಬಿಡಲು ಬಂದಿದ್ದಂತ ಪೊಲೀಸರು ಈ ವೇಳೆ ವಾರ್ಡರ್ ಪ್ರಭುಶಂಕರ್ ಚೌಹಾಣ್ ಭೇಟಿ ಮಾಡಿದ್ದಾರೆ. ಆ ಬಳಿಕ ನಟ ದರ್ಶನ್ ನೋಡಬೇಕು ತೋರಿಸಿ ಪ್ಲೀಸ್ ಅಂತ ಪೊಲೀಸರು ಕೇಳ್ಕೊಂಡು ಬಿಟ್ಟಿದ್ದಾರೆ. ಇದಕ್ಕೆ ಒಪ್ಪಿದಂತ ಪ್ರಭುಶಂಕರ್ ಚೌಹಾಣ್ ಕದ್ದು ಮುಚ್ಚಿ ದರ್ಶನ್ ಅವರ ದರ್ಶನ ಮಾಡಿಸ್ಬಿಟ್ಟಿದ್ದಾರಂತೆ. ಸಿಸಿಟಿವಿ ಕ್ಯಾಮೆರಾ ಕಣ್ತಪ್ಪಿಸಿ ರಹಸ್ಯವಾಗಿ ದರ್ಶನ್ ಇದ್ದಂತ ಬ್ಯಾರಕ್ಗೆ ಒಳಗಡೆ ಹೋಗಿದ್ದಾರೆ. ನೇರವಾಗಿ ದರ್ಶನ್ ಭೇಟಿ ಆಗದೆ ಇದ್ರು ಕೂಡ ನಟನನ್ನ ನೋಡಿ ವಾಪಸ್ ಬಂದಿದ್ದಾರೆ. ಜನವರಿ 24ರಂದು ಜೈಲಿಗೆ ಯಲಹಂಕ ಠಾಣೆಯ ಕಾನ್ಸ್ಟೇಬಲ್ ಭೇಟಿಯನ್ನು ಮಾಡಿದ್ದಾರೆ. ಬೇರೊಂದು ಕೇಸ್ ಆರೋಪಿಗಳನ್ನು ಜೈಲಿಗೆ ಕರ್ಕೊಂಡು ಬಂದವರು ನೋಡಿ. ದರ್ಶನ್ ಕ್ರೇಜ್ ಎಷ್ಟರ ಮಟ್ಟಿಗಿದೆ, ಇವನ್ ಪೊಲೀಸರು ಕೂಡ ಈ ಲೆವೆಲ್ ಅಲ್ಲಿ ಅವರು ನೋಡಬೇಕು ಅಂತ ಆಸೆ ಪಡ್ತಾ ಇರುವಂಥದ್ದು. ಇದು ಅಚ್ಚರಿಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಅದು ದರ್ಶನನ್ನ ಮಾತಾಡಿಸ್ಲಿಲ್ಲ ಅಂತೆ, ದೂರದಿಂದ ನೋಡಿಯೇ ಸಮಾಧಾನ ಪಡ್ಕೊಂಡು ಬಂದಿದ್ದಾರೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಇದೇನಿದು ಅಚ್ಚರಿಯ ಬೆಳವಣಿಗೆ? ಪೊಲೀಸರೇ ಹೋಗಿ, ಈಗ ಸಾಮಾನ್ಯ ಜನರು ಹೋಗಿ ನಾವು ದರ್ಶನ್ ಅವರನ್ನು ನೋಡಬೇಕು ಅಂತ ಹೇಳಿದ್ರೆ ಅದರ ಒಂದು ವಿಶೇಷತೆ ಏನಿಲ್ಲ. ಯಾಕಂದ್ರೆ ಅವರು ನಾಯಕ ನಟನಾಗಿ ಗುರುತಿಸಿಕೊಂಡವರು, ಅಪಾರ ಅಭಿಮಾನಿ ಬಳಗವನ್ನು ಇಟ್ಕೊಂಡಿರುವವರು. ಈಗ ಪೊಲೀಸರೇ ಹೋಗಿ ಇವತ್ತು ಮನವಿಯನ್ನು ಮಾಡ್ಕೊಂಡು ಅವ್ರನ್ನ ನೋಡ್ತಾರೆ, ಅದು ಕೂಡ ಮಾತಾಡಿಸ್ಲಿಲ್ಲ, ದೂರದಿಂದ ನೋಡಿ ಅಷ್ಟೊಂದು ಸಂತೃಪ್ತಿ ಪಡ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಬಹಳ ಆಶ್ಚರ್ಯ ಅಲ್ಲ ಇದು ಅರುಣ್? ಏನೇನು ಅಪ್ಡೇಟ್ಸ್ ಬರ್ತಾ ಇದೆ? ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ. ಜನವರಿ 24ರಂದು ಜೈಲಿಗೆ ಯಲಹಂಕ ಠಾಣೆಯ ಕಾನ್ಸ್ಟೇಬಲ್ಸ್ ಭೇಟಿಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ವಾರ್ಡರ್ ಪ್ರಭು ಚೌಹಾಣ್ ಭೇಟಿಯನ್ನ ಮಾಡಿ ಪೊಲೀಸರು ಮನವಿಯನ್ನ ಮಾಡಿಕೊಂಡ್ರಂತೆ. ಆಮೇಲೆ ಹೋಗಿ ದರ್ಶನ್ ರವರ ದರ್ಶನವನ್ನ ಪಡ್ಕೊಂಡು ಬಂದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವಂತಹ ನಟ ದರ್ಶನ್ ಅವರನ್ನ ಭೇಟಿ ಮಾಡಕ್ ನೋಡಿದ್ದಾರೆ. ಇದು ನಿಜಕ್ಕೂ ಕೂಡ ಅಚ್ಚರಿ. ನೋಡಿ, ದರ್ಶನ್ ಸಂಪಾದಿಸಿದಂತಹ ಅಭಿಮಾನಿ ಬಳಗ ಎಂಥದ್ದು ಅಂತ ನೋಡ್ಕೊಳ್ಳಿ ಒಂದ್ಸತಿ. ದರ್ಶನ್ ನೋಡಬೇಕು ಅಂತ ಹೇಳಿ ಪೊಲೀಸರು ಕೂಡ ಹೋಗಿ ಅವರನ್ನ ದೂರದಿಂದ ನೋಡ್ಕೊಂಡು ಬಂದಿದ್ದಾರೆ. ಆದ್ರೆ ಅವ್ರನ್ನ ಹಂಗೆ ಸುಮ್ಮನೆ ಬಿಡಕ್ಕಾಗತ್ತಾ? ಇದೀಗ ಡಿಜಿಪಿ ಅಲೋಕ್ ಕುಮಾರ್ ಅವರನ್ನ ಎತ್ತಂಗಡಿ ಮಾಡಿಬಿಟ್ಟಿದ್ದಾರೆ. ಅದು ಯಾವ ಕಾರಣಕ್ಕೆ? ಹಿಂಗೆ ಯಾರ್ಯಾರು ಬಂದು ಕೇಳಿಬಿಟ್ರೆ ನೀವು ಬಿಟ್ಬಿಡ್ತೀರಾ ದರ್ಶನನ್ನ ನೋಡಕ್ಕೆ? ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಒಂದಿರುತ್ತೆ. ಓರ್ವ ಜೈಲಲ್ಲಿರುವಂಥ ಕೈದಿಯನ್ನ ಭೇಟಿ ಮಾಡೋಕ್ಕೆ ಇಂತಿಷ್ಟು ಸಮಯ ಅಂತಿರುತ್ತೆ. ಆ ಸಮಯದಲ್ಲಿ ಇಂತಿಷ್ಟು ಜನರು ಮಾತ್ರ ಭೇಟಿ ಮಾಡಬೇಕು ಅಂತಿರುತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು ಏಕಾಏಕಿ ಅವ್ರು ನೋಡಬೇಕು ಅಂತ ಹೇಳಿದ್ರಂತೆ. ಇದೆಲ್ಲ ಒಂದು ಕಡೆ ತನ್ನ ಅಧಿಕಾರದ ದುರ್ಬಳಕೆ ಅಂತ ಕರೀತಾರೆ. ಇದನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ನೋಡಿದ ಕಾರಣಕ್ಕೆ ಪ್ರಭುಶಂಕರ್ ಚೌಹಾಣ್ನನ್ನ ಎತ್ತಂಗಡಿ ಮಾಡಿಬಿಟ್ಟಿದ್ದಾರಂತೆ.
ಡಿಜಿಪಿ ಅಲೋಕ್. ನೇರವಾಗಿ ದರ್ಶನ್ ಅನ್ನ ಭೇಟಿ ಆಗದೆ ಇದ್ರು ಕೂಡ ಆ ನಟನನ್ನ ದೂರದಿಂದ ನೋಡಿ ವಾಪಸ್ ಆಗಿದ್ದಾರಂತೆ. ಸೊ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅವ್ರನ್ನ ಎತ್ತಂಗಡಿ ಮಾಡಿಬಿಟ್ಟಿದ್ದಾರೆ. ಇನ್ನು ಕಾನ್ಸ್ಟೇಬಲ್ಗಳ ಮೇಲೆ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಆದರೆ ಸದ್ಯಕ್ಕೆ ಅದರ ಮೇಲ್ವಿಚಾರಣೆಯಲ್ಲಿದ್ದಂತಹ ಚೌಹಾಣ್ ಅವರನ್ನ ಎತ್ತಂಗಡಿ ಮಾಡಿದರೋ ವರ್ಗಾವಣೆ ಮಾಡಿದರೋ ಹ್ಯಾವ್ ಟು ಸಿ. ನಮಗೆ ಜೈಲಲ್ಲಿರುವಂಥ ದರ್ಶನ್ ಅನ್ನ ತೋರಿಸಿ ಅಂತ ಪೊಲೀಸರು ಕೇಳ್ಕೊಂಡ್ರು. ಇವ್ರು ಕರ್ಕೊಂಡು ಹೋಗಿ ತೋರಿಸಿದ್ರು. ರೇಣುಕಾ ಸ್ವಾಮಿ ಅನ್ನುವಂಥ ಹುಡುಗನನ್ನ ಬೆಂಗಳೂರಿಗೆ ಕಿಡ್ನಾಪ್ ಮಾಡ್ಕೊಂಡು ಬಂದು ಹೊಡೆದು ಚಿತ್ರಹಿಂಸೆಯನ್ನ ಕೊಟ್ಟು ಕೊಂದಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ದರ್ಶನ್ ಅವರ ಅರೆಸ್ಟ್ ಆಗುತ್ತೆ. ಆ ವಿಚಾರಣೆ ಇನ್ನೂ ಕೂಡ ಆಗ್ತಾ ಇದೆ. ಬೇಲಿಗೆ ಒಂದ್ಸತಿ ಬೇಲ್ ತಗೊಂಡು ಹೊರಗಡೆ ಬಂದರು ಮತ್ತು ಪುನಃ ಈಗ ಜೈಲಿಗೆ ಹೋಗಿದ್ದಾರೆ. ಬೇಲ್ ಅರ್ಜಿಗಳನ್ನ ಹಾಕ್ತಾ ಇದ್ದಾರೆ. ಬಟ್ ವಾಟ್ ಸೋ ಎವರ್, ಈ ಸಂದರ್ಭದಲ್ಲಿ ಒಂದು ರೂಲ್ಸ್ ಆ್ಯಂಡ್ ಕಾನೂನು ಕಟ್ಟಳೆಗಳಿರುತ್ತೆ. ಇಂಥವರೇ ಇವ್ರನ್ನ ಮೀಟ್ ಮಾಡಬೇಕು, ಇಂತಿಷ್ಟು ಸಮಯದಲ್ಲಿ ಮೀಟ್ ಮಾಡಬೇಕು ಅಂತ ಹೇಳಿ. ಆದರೆ ಇದೀಗ ಪೊಲೀಸರು ನಡುರಾತ್ರಿಯಲ್ಲಿ ಬೇರೆ ಕೈದಿಗಳನ್ನು ಇವ್ರು ಕರ್ಕೊಂಡು ಬಂದಿದ್ರಂತೆ ಅಲ್ಲಿಗೆ ಸೇರಿಸೋಕೆ. ಅಂತ ಸಂದರ್ಭದಲ್ಲಿ ದರ್ಶನ್ ಅನ್ನು ಹೋಗಿ ಇವರೆಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ, ನೋಡಿದ್ದಾರೆ ದೂರದಿಂದ. ಭೇಟಿ ಅಂದ್ರೆ ಮಾತುಕತೆಯನ್ನು ನಡೆಸಲಿಲ್ವಂತೆ, ದೂರದಿಂದ ನೋಡಿದ್ದಾರಂತೆ.